ಮಹಾಭಾರತದಲ್ಲಿ ಮಯಸಭೆಯ ಬಗ್ಗೆ ಎಲ್ಲರೂ ಕೇಳಿಯೇ ಇರುತ್ತೀರಿ. ಇಂದ್ರಪ್ರಸ್ಥದಲ್ಲಿ ಪಾಂಡವರಿಗಾಗಿ ನಿರ್ಮಿಸಿರುವ ಭವನವದು. ಒಂದು ಅದ್ಭುತವಾದ ನಿರ್ಮಾಣವದು. ಅದರೊಳಗಡೆಯೇ ದುರ್ಯೋಧನ ಅವಮಾನಕ್ಕೆ ಗುರಿಯಾಗುತ್ತಾನೆ. ಮಯಸಭೆಯೇ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಎನ್ನಬಹುದು. ಮಯಸಭೆಯೊಳಗೆ ಪ್ರವೇಶಿಸಿದರೆ ಹೊರಬರುವುದಕ್ಕೆ ಸಾಹಸವೇ ಮಾಡಬೇಕು. ಸುಮಾರು 5160 ವರ್ಷಗಳ ಹಿಂದಿನ ದ್ವಾಪರ ಯುಗದಲ್ಲಿ ಅಂತಹ ತಂತ್ರಜ್ಞಾನ ಹೇಗಿರಲು ಸಾಧ್ಯ? ಅಂತಹ ಅದ್ಭುತವಾದ ವಾಸ್ತುಶಿಲ್ಪ ಅದರ ನಂತರ ಬೇರೆಲ್ಲಿಯೂ ಕಾಣಿಸಲಿಲ್ಲ. ಮಯಸಭೆಯನ್ನು ನಿರ್ಮಿಸಿದ ವ್ಯಕ್ತಿ ಮಯ. ಈ ಮಯ ಯಾರು? ಮೆಕ್ಸಿಕೋ ದೇಶದಲ್ಲಿ ಮಾಯನ್ನರು ನಿರ್ಮಿಸಿರುವ ನಿಗೂಢವಾದ ವಾಸ್ತುಶಿಲ್ಪಕ್ಕೂ ನಮ್ಮ ಮಯಸಭೆಗೂ ಇರುವ ಸಂಬಂಧವೇನು? ಈ ಎಲ್ಲ ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಅಮೆರಿಕ ದೇಶದಲ್ಲಿ ನಿರ್ಮಾಣ ವಲಯ ಅಥವಾ ಕನ್ಸ್ಟ್ರಕ್ಷನ್ ಸೆಕ್ಟರ್ನಲ್ಲಿ ಅತಿಯಾಗಿ ಕಾಣಿಸುವವರು ಮೆಕ್ಸಿಕನ್ಗಳು. ವಾಸ್ತುಶಿಲ್ಪ ಅವರ ರಕ್ತದಲ್ಲೇ ಬೆರೆತು ಹೋಗಿದೆ. ಮೆಕ್ಸಿಕೋ ಪ್ರಾಂತ್ಯದಲ್ಲಿ ಅಂತಹ ನಿರ್ಮಾಣ ಕೌಶಲ್ಯ ಯಾವ ರೀತಿ ಬಂತು? ಮೆಕ್ಸಿಕೋದಲ್ಲಿನ ಪುರಾತನವಾದ ಮಾಯನ್ನರ ಸಂಸ್ಕೃತಿಗೆ ಸಾಕ್ಷ್ಯಗಳು ಈಗಲೂ ಕಾಣಿಸುತ್ತಿವೆ. ಮಾಯನ್ನರು ಎಂಬ ಹೆಸರು ನಮ್ಮ ಮಯನಿಂದಲೇ ಬಂದಿದೆಯಾ? ಭಾರತ ದೇಶದ ಪ್ರಾಂತ್ಯದಿಂದ ಮಯನ ವಾರಸರು ಪಾತಾಳ ಲೋಕಕ್ಕೆ ಹೊರಟು ಹೋಗಿದ್ದಾರಾ? ಪುರಾಣಗಳ ಪ್ರಕಾರ ಪಾತಾಳವೆಂದರೆ ಈಗಿರುವ ಮೆಕ್ಸಿಕೋ ದೇಶವೇನ? ಪ್ರಪಂಚದಲ್ಲಿರುವ ಎಷ್ಟೋ ನಿಗೂಢಗಳು ಇದುವರೆಗೂ ಭೇದಿಸಲಾಗದೆ ಹಾಗೆಯೇ ಉಳಿದು ಹೋಗಿದೆ. ಅವುಗಳಲ್ಲೊಂದೇ ಮೆಕ್ಸಿಕೋದಲ್ಲಿರುವ ಮಾಯನ್ನರು. 2012ರಲ್ಲಿ ಪ್ರಪಂಚವಿಡೀ ಮಾಯನ್ನರ ಬಗ್ಗೆಯೇ ಹೆಚ್ಚಾಗಿ ಮಾತನಾಡುತ್ತಿತ್ತು. ಕಾರಣ ಅವರು ತಯಾರಿಸಿರುವ ಕ್ಯಾಲೆಂಡರ್ ಕ್ರಿಸ್ತಪೂರ್ವ ಆಗಸ್ಟ್ 11, 3114ನೇ ಇಸವಿಯಿಂದ 2012 ಡಿಸೆಂಬರ್ 21ರವರೆಗೆ ಮಾತ್ರವೇ ಇದೆ. ಹಾಗಾಗಿ 2012ರ ಕೊನೆಯ ಹಂತದಲ್ಲಿ ಕಲಿಯುಗ ಕೊನೆಗೊಳ್ಳುತ್ತದೆ ಎಂದು ಪ್ರಪಂಚದಲ್ಲಿ ಬಹಳ ಜನರು ನಂಬಿದ್ದರು. ಅವರಿಗಿರುವ ಟೈಮ್ ಸೆನ್ಸ್, ಮ್ಯಾಥಮೆಟಿಕ್ಸ್ಗೆ ಆ ಕ್ಯಾಲೆಂಡರ್ ಚಿಕ್ಕ ಉದಾಹರಣೆ ಮಾತ್ರವೇ. ಅಷ್ಟಕ್ಕೂ ಮಾಯನ್ನರು ಯಾರು? ವಾಸ್ತುಶಾಸ್ತ್ರದಲ್ಲಿ ಮಾಯನ್ನರನ್ನು ಮೀರಿಸುವವರು ಯಾರೂ ಇಲ್ಲವೆನ್ನುತ್ತಾರೆ. ಯುರೋಪ್ ದೇಶದವರಿಗೆ ಮನೆ ನಿರ್ಮಿಸುವುದು ಸಹ ಹೇಗೆಂದು ತಿಳಿಯದಿರುವ ದಿನಗಳಲ್ಲಿ ಮಾಯನ್ನರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೇವಾಲಯಗಳು, ಗಾರ್ಡನ್ಗಳು ಹಾಗೂ ಪಿರಾಮಿಡ್ಗಳನ್ನು ಅವರ ದೇಶದಲ್ಲಿ ನಿರ್ಮಿಸಿಕೊಂಡಿದ್ದರು. ಇವರಿಗೆ ಖಗೋಳಶಾಸ್ತ್ರದ ಪರಿಜ್ಞಾನವು ಅಧಿಕವಾಗಿದೆ. ಭೂಮಿ ವೃತ್ತಾಕಾರದಲ್ಲಿದೆ ಎಂಬುದು ಅವರಿಗೆ ಮುಂಚೆಯೇ ತಿಳಿದಿತ್ತು. ಗ್ರಹಗಳು ಹಾಗೂ ನಕ್ಷತ್ರಗಳನ್ನು ಓದುವುದರ ಮೂಲಕ ಕ್ಯಾಲೆಂಡರ್ಗಳನ್ನು ತಯಾರಿಸಿಕೊಂಡಿದ್ದರು. ಪುರಾತತ್ವ ಶಾಸ್ತ್ರಜ್ಞರಿಗೆ ಈಗಲೂ ಸಹ ಮಾಯನ್ನರು ತಯಾರಿಸಿಕೊಂಡಿದ್ದಂತಹ ವಸ್ತುಗಳು ಸಿಗುತ್ತಲೇ ಇವೆ. ಕ್ರಿಸ್ತಪೂರ್ವ 3000 ಇಸವಿಯ ಕಾಲಕ್ಕೆ ಮಾಯನ್ನರಿಗೆ ಭಾಷೆ ಹಾಗೂ ಲಿಪಿ ಎರಡೂ ಇತ್ತು. ನಮ್ಮ ವೇದಗಳಲ್ಲಿರುವ ವಿಜ್ಞಾನವೆಲ್ಲ ಮಾಯನ್ನರ ನಿರ್ಮಾಣಗಳಲ್ಲಿ ಕಾಣಬಹುದು. ಮಾಯನ್ನರು ಮರಗಳಿಂದ ಪೇಪರ್ಗಳನ್ನು ತಯಾರಿಸುತ್ತಿದ್ದರು. ಅವರ ಪೂರ್ವಿಕರು ಅಂತರಿಕ್ಷದಿಂದ ಹಾರುವ ವಿಮಾನಗಳಲ್ಲಿ ಭೂಗ್ರಹಕ್ಕೆ ಬಂದಿದ್ದರೆಂಬುದು ಮಾಯನ್ನರ ನಂಬಿಕೆ. ವಿಚಿತ್ರವೇನೆಂದರೆ ಆ ಕಾಲದ ಮಾಯನ್ನರೂ ಸಹ ಇದ್ದಕ್ಕಿದ್ದಂತೆ ಎಲ್ಲರೂ ಹಠಾತ್ತನೆ ಒಂದೇ ಬಾರಿ ಮಾಯವಾಗಿ ಹೋದರು. ಅವರು ನಿರ್ಮಿಸಿಕೊಂಡಿರುವ ಮಹಾನಗರಗಳನ್ನು ಬಿಟ್ಟು ಎಲ್ಲೋ ಹೊರಟು ಹೋದರು. ಇವರಿಗೆ ಕ್ರಿಸ್ತಪೂರ್ವ 3000 ಇಸವಿಯ ಕಾಲಕ್ಕೆ ಏರೋನಾಟಿಕ್ಸ್ ಮೇಲೆ ಪೂರ್ತಿ ಹಿಡಿತವಿತ್ತೆಂಬುದು ನಿಜ. ಅವರು ವಿಮಾನಗಳಲ್ಲಿ ಪ್ರಯಾಣಿಸಿದ್ದು ಸಹ ನಿಜ. ಅದಕ್ಕೆ ಎಷ್ಟೋ ಆಧಾರಗಳು ಸಹ ಸಿಕ್ಕಿವೆ. ಇಲ್ಲಿ ಕಾಣಿಸುತ್ತಿರುವುದನ್ನು ನಾಸ್ಕಾ ಲೈನ್ಸ್ ಎಂದು ಕರೆಯುತ್ತಾರೆ. ಇವು ನೆಲದ ಮೇಲಿಂದ ನೋಡಿದರೆ ಕಾಣಿಸುವುದಿಲ್ಲ. ಇವುಗಳನ್ನು ಸ್ಪಷ್ಟವಾಗಿ ನೋಡಬೇಕಾದರೆ ಖಂಡಿತ ಆಗಸದಿಂದಲೇ ನೋಡಬೇಕು. ಆಗಲೇ ಈ ರೀತಿ ಪಕ್ಷಿಗಳು, ಪ್ರಾಣಿಗಳ ಚಿತ್ರಗಳು ಕಾಣಿಸುತ್ತದೆ. ಇವುಗಳನ್ನು ನೋಡಿದರೆ ಈಗಿರುವ ರನ್ವೇಗಳು ನೆನಪಾಗುತ್ತವೆ. ಇದ್ಯಾವುದು ನೈಸರ್ಗಿಕವಾಗಿ ತಯಾರಾಗಿರುವುದಲ್ಲ. ಮಾಯನ್ನರು ತಮ್ಮ ವಿಮಾನಗಳಿಗಾಗಿ ತಯಾರಿಸಿಕೊಂಡಿರುವಂತಹ ರನ್ವೇಗಳೆಂದೇ ಹೇಳಬಹುದು. ಹೋಗಲಿ, ಯಾರೋ ಕಲಾಕಾರ ಬಿಡಿಸಿರಬಹುದು ಎಂದುಕೊಂಡರೂ ಆಗಸಕ್ಕೆ ಹೋಗಿ ನೋಡಿದರೆ ಮಾತ್ರವೇ ಈ ಚಿತ್ರಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಅಂದರೆ ಆಗಲೇ ಆಗಸದಲ್ಲಿ ಹಾರುವ ವಾಹನಗಳು ಇದ್ದವೆಂದು ನಂಬಲೇಬೇಕು. ಹಾಗಾಗಿ ಮಾಯನ್ನರಿಗೆ ವಿಮಾನಯಾನ ಗೊತ್ತೆಂದು ಒಪ್ಪಿಕೊಳ್ಳಬೇಕು. ಅದು ಮಾತ್ರವಲ್ಲದೆ ಮಾಯನ್ನರಿಗೆ ಸಂಬಂಧಿಸಿದ ವಸ್ತುಗಳಲ್ಲಿ ವಿಮಾನಕ್ಕೆ ಸಂಬಂಧಿಸಿರುವ ಬಿಡಿ ಭಾಗಗಳು ಪುರಾತತ್ವಜ್ಞರಿಗೆ ಹಲವಾರು ಸಿಕ್ಕಿವೆ. ಪುರಾತತ್ವಜ್ಞರಿಗೆ ಸಿಕ್ಕಿರುವ ಈ ಕೆತ್ತನೆಯನ್ನು ಒಮ್ಮೆ ಗಮನಿಸಿ. ಇದರೊಳಗೆ ಒಬ್ಬ ಆಸ್ಟ್ರಾನಾಟ್ ಕುಳಿತಿದ್ದಾನೆ. ಅವನ ಮುಖಕ್ಕೊಂದು ಮಾಸ್ಕ್ ಇದೆ. ಆಕ್ಸಿಜನ್ ಟ್ಯೂಬ್ ಸಹ ಹಾಕಿಕೊಂಡಿದ್ದಾನೆ. ಒಂದು ಕಾಲಿನ ಕೆಳಗಡೆ ಪೆಡಲ್, ಮತ್ತೊಂದು ಕಾಲಿನ ಕೆಳಗಡೆ ಫುಟ್ ರೆಸ್ಟ್ ಇದೆ. ಒಂದು ಕೈಯಲ್ಲಿ ಜಾಯ್ಸ್ಟಿಕ್, ಮತ್ತೊಂದು ಕೈಯಲ್ಲಿ ನಾಬ್ ಇದೆ. ಮುಖದ ಎದುರಿಗೆ ಒಂದು ಕಂಟ್ರೋಲ್ ಪ್ಯಾನಲ್ ಇದೆ. ಇಲ್ಲಿ ಆ ವ್ಯಕ್ತಿ ಕುಳಿತಿರುವ ವಿಧಾನವೂ ಸಹ
ಈಗಿನ ರಾಕೆಟ್ಗಳಲ್ಲಿ ಆಸ್ಟ್ರಾನಾಟ್ ಕುಳಿತಂತೆಯೇ ಕಾಣಿಸುತ್ತಿದೆ. ಇದು ಈಗಿನದಲ್ಲ, ಸುಮಾರು 4000 ವರ್ಷಗಳ ಹಿಂದಿನದು. ಅಷ್ಟಕ್ಕೂ ಎಲ್ಲಿಯೂ ಉಲ್ಲೇಖವೇ ಇಲ್ಲದೆ, ಅದರ ಬಗ್ಗೆ ಜ್ಞಾನವೇ ಇಲ್ಲದೆ ಯಾವ ಶಿಲ್ಪಿಯಾದರೂ ಈ ರೀತಿ ಶಿಲ್ಪವನ್ನು ಏತಕ್ಕಾಗಿ ತಾನೇ ಕೆತ್ತುತ್ತಾನೆ? ಈ ಶಿಲ್ಪವನ್ನು ಕೆತ್ತಿರುವ ಶಿಲ್ಪಿ ಅವನು ಕಣ್ಣಿನಿಂದ ನೋಡಿರುವುದನ್ನೇ ಕೆತ್ತಿದ್ದಾನೆ. ಅಂದರೆ ಇದರ ಅರ್ಥ ಮಾಯನ್ನರಿಗೆ ವಿಮಾನ ಪ್ರಯಾಣ ಮುಂಚೆಯೇ ಗೊತ್ತಿದೆ. ಮಾಯನ್ನರಿಗೆ ಸಂಬಂಧಿಸಿರುವ ಕಟ್ಟಡಗಳನ್ನೊಮ್ಮೆ ಗಮನಿಸಿ. ಇವುಗಳನ್ನು ನೋಡಿದರೆ ನಮ್ಮ ಭೂಲೋಕಕ್ಕೆ ಸಂಬಂಧಿಸಿರುವ ತಂತ್ರಜ್ಞಾನದಂತೆ ಕಾಣಿಸುತ್ತಿಲ್ಲ. ಇಂತಹ ನಿರ್ಮಾಣಗಳನ್ನು ಈಗಲೂ ಸಹ ಯಾರಿಂದಲೂ ನಿರ್ಮಿಸಲು ಸಾಧ್ಯವಿಲ್ಲ. 100 ಟನ್ಗಳ ಭಾರವಾದ ಕಲ್ಲುಗಳನ್ನು ಆ ದಿನಗಳಲ್ಲಿಯೇ ಸಾಗಿಸುತ್ತಿದ್ದರು. ಒಂದರ ಮೇಲೊಂದನ್ನು ಸರಿಯಾಗಿ ನಿಲ್ಲಿಸಿದ್ದಾರೆ. ಮಿಷನ್ಗಳು ಇದ್ದರೆ ಮಾತ್ರವೇ ಇಂತಹ ನಿರ್ಮಾಣಗಳು ಸಾಧ್ಯ. ವಿಚಿತ್ರವೇನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ನಿರ್ಮಾಣಗಳು ಈಗಲೂ ಸಹ ಹಾಗೆಯೇ ಇವೆ. ಇದು ಎಲ್ಲರಿಗೂ ಅಸಾಧ್ಯವೆಂದೇ ಹೇಳಬೇಕು. ಇಂತಹ ನಿಗೂಢವಾದ ಮಾಯನ್ನರು ಅಥವಾ ಮಯರ ಮೇಲೆ ಎಷ್ಟೋ ಜನರು, ನಾಸಾ ಸಹ ಪರಿಶೋಧನೆ ನಡೆಸಿದೆ. ಆದರೆ ಅವರ ರಹಸ್ಯ ಮಾತ್ರ ಭೇದಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅವರ ಪರಿಶೋಧನೆಯಲ್ಲಿ ತಿಳಿದು ಬಂದಿದ್ದೇನೆಂದರೆ, ಈಗಿರುವ ಇನ್ನೂ ಮುಂದೆ ಬರಲಿರುವ ಟೆಕ್ನಾಲಜಿ ಸಹ ಮಾಯನ್ನರಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತೆಂಬುದು. ಪಲಂಕೆ ಎಂಬ ನಗರಕ್ಕೆ ಮಾಯನ್ನರು ಹೈ ಪ್ರೆಷರ್ನಲ್ಲಿ ನೀರನ್ನು ಸಾಗಿಸುತ್ತಿದ್ದರು. ಈಗ ಪೈಪ್ಗಳ ಮುಖಾಂತರ ನಾವು ಹೇಗೆ ನೀರನ್ನು ಬಳಸುತ್ತಿದ್ದೀವೋ ಹಾಗೆ. ಕ್ರಿಸ್ತಶಕ 100ರಿಂದ ಇರುವ ಈ ಪಲಂಕೆ ನಗರದಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ಆಲಯಗಳಿವೆ. ಅಲ್ಲಿ ಹೈ ಪ್ರೆಷರ್ ಫೌಂಟೈನ್ಗಳು ಸಹ ಸಿಕ್ಕಿವೆ. ವಾಟರ್ ಸಪ್ಲೈ ಅತ್ಯಾಧುನಿಕ ರೀತಿಯಲ್ಲಿದೆ. ಬ್ರಿಡ್ಜ್ಗಳು, ಡ್ಯಾಮ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಹೀಗೆ ಈಗಿನ ಮೆಟ್ರೋ ಸಿಟಿಗೆ ಎಲ್ಲಷ್ಟೂ ಕಡಿಮೆ ಇಲ್ಲದಂತೆ ಆ ಕಾಲದಲ್ಲಿಯೇ ಮಾಯನ್ನರು ನಿರ್ಮಿಸಿದ್ದಾರೆ. ಮಾಯನ್ನರ ನಂಬಿಕೆ ಹಾಗೂ ಭಾರತೀಯರ ನಂಬಿಕೆ ಸರಿಸುಮಾರು ಒಂದೇ ರೀತಿಯಲ್ಲಿರುತ್ತದೆ. ಮನುಷ್ಯ ಸತ್ತ ನಂತರ ಅವನ ಆತ್ಮ ಪಾತಾಳ ಲೋಕದಲ್ಲಿರುವ ಶೈಬಲ ಎಂಬ ಪ್ರಾಂತ್ಯಕ್ಕೆ ತಲುಪುತ್ತದೆ ಎಂಬುದು ಮಾಯನ್ನರ ನಂಬಿಕೆ. ಆ ಶೈಬಲವೇ ನಾವೀಗ ಕಲ್ಕಿ ದೇವರ ಜನ್ಮಸ್ಥಳದಂತೆ ಹೇಳುತ್ತಿರುವ ಶಂಬಾಲ ಇರಬಹುದೆಂದು ಕೆಲವರು ಹೇಳುತ್ತಿದ್ದಾರೆ. ಮಾಯನ್ನರ ಸಂಸ್ಕೃತಿಯಲ್ಲಿಯೂ ಪುರಾಣ ಪುರುಷರು ಹಾಗೂ ದೇವತೆಗಳಿದ್ದಾರೆ. ಅವರು ಅತಿಯಾಗಿ ಪೂಜಿಸುವ ದೇವರೆಂದರೆ ಕುಕಲ್ಕನ. ವಿಚಿತ್ರವೇನೆಂದರೆ, ನಮ್ಮ ಕಲ್ಕಿ ಭಗವಂತನಿಗೂ ಮಾಯನ್ನರ ಕುಕಲ್ಕನ ದೇವರಿಗೂ ಹತ್ತಿರದ ಹೋಲಿಕೆಗಳಿವೆ. ಮಾಯನ್ನರಿಗೆ ಮನುಷ್ಯನ ರೂಪದಲ್ಲಿರುವ ದೇವರು ದರ್ಶನ ಕೊಟ್ಟಿದ್ದರಂತೆ. ಆ ದೇವರ ರೂಪ ಎಂಕಿ ಎಂಬ ಸುಮೇರಿಯನ್ರ ದೇವರಿಗೆ ಹೋಲುವಂತಿರುತ್ತದಂತೆ. ಎಂಕಿ ಎಂದರೆ ನಮ್ಮ ವೆಂಕಟೇಶ್ವರ ಸ್ವಾಮಿ ನೆನಪಿಗೆ ಬರುತ್ತಾರೆ. ಅವರ ವಾಹನ 1000 ಹೆಡೆಗಳ ಆದಿಶೇಷ. ಮಯನ್ನರು ಪೂಜಿಸುತ್ತಿದ್ದುದು ಸಹ ಹಲವಾರು ಹೆಡೆಗಳಿರುವ ಒಂದು ಹಾವನ್ನು. ಅದು ಹಾಗೂ ಆದಿಶೇಷ ಒಂದೇ ಇರಬಹುದೆಂಬ ನಂಬಿಕೆ. ಮಾಯನ್ನರ ಕ್ಯಾಲೆಂಡರ್ ಕ್ರಿಸ್ತಪೂರ್ವ 3114ರಿಂದ ಶುರುವಾಗುತ್ತದೆ. ನಮ್ಮ ಕಲಿಯುಗ ಪ್ರಾರಂಭವಾದದ್ದು ಸಹ ಅದರ ಆಸುಪಾಸಿನಲ್ಲಿಯೇ. ಆದರೆ ಮಾಯನ್ನರ ಕ್ಯಾಲೆಂಡರ್ 2012ನೇ ಇಸವಿಯೊಂದಿಗೆ ಕೊನೆಗೊಂಡಿದೆ. ಅಲ್ಲಿಂದಲೇ ಎಲ್ಲ ಮಿಸ್ಟರಿ ಶುರುವಾದದ್ದು. 5ನೇ ಶತಮಾನದಿಂದ 10ನೇ ಶತಮಾನದೊಳಗೆ ಈ ಮಾಯನ್ನರ ಸಂಸ್ಕೃತಿ ಪೂರ್ತಿಯಾಗಿ ಅಂತ್ಯವಾಗಿದೆ. ಈಗ ಮಾಯನ್ನರ ವಾರಸರಾರು ಕಾಣಿಸುತ್ತಿಲ್ಲ. ಅವರು ಬರೆದಿರುವ ಸಾಹಿತ್ಯವನ್ನು ಅಂದಿನ ಕಾಲದ ರಾಜರು ಸುಟ್ಟು ಹಾಕಿದರೆಂದು ಹೇಳಲಾಗುತ್ತಿದೆ. ಆದರೆ ಅವುಗಳಲ್ಲಿ ಹೇಗೋ 3 ಪುಸ್ತಕಗಳು ಮಾತ್ರ ಉಳಿದಿವೆ. ಹಾಗೆಯೇ ಮಾಯನ್ನರ ಶಿಲಾಶಾಸನಗಳು ಬಹಳಷ್ಟು ಲಭ್ಯವಾಗಿದೆ. ಈಗ ಮಾಯನ್ನರಿಗೂ ನಮಗಿರುವ ಸಂಬಂಧವೇನೆಂದು ತಿಳಿಯೋಣ. ವಾಸ್ತುಶಾಸ್ತ್ರವನ್ನು ತಿಳಿಸುವ ಭಾರತೀಯ ಶಾಸ್ತ್ರಗಳು ಬಹಳಷ್ಟಿವೆ. ಅವುಗಳಲ್ಲಿ ಮಯಮತ, ವಿಶ್ವಕರ್ಮ ಮನೋಶಾಸ್ತ್ರ, ಮನುಸಾರ ಶಿಲ್ಪಶಾಸ್ತ್ರಗಳಂತಹ ಹಲವಾರು ಪುಸ್ತಕಗಳಿವೆ. ಆದರೆ ವಾಸ್ತುಶಾಸ್ತ್ರಕ್ಕೆ ಮೂಲ ಪುರುಷ ಮಾತ್ರ ವಿಶ್ವಕರ್ಮ. ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಂತೆ ವಿಶ್ವಕರ್ಮರನ್ನು ನಾವು ಆರಾಧಿಸುತ್ತೇವೆ. ದೇವಲೋಕ, ಸ್ವರ್ಗಲೋಕ, ಹೀಗೆ ಎಲ್ಲ ಲೋಕಗಳನ್ನು ತಮ್ಮ ಪ್ರತಿಭೆಯಿಂದ ನಿರ್ಮಿಸಿದವರು ವಿಶ್ವಕರ್ಮರೆಂದು ಪುರಾಣಗಳು ಹೇಳುತ್ತವೆ. ಕಶ್ಯಪ ಹಾಗೂ ದಿತಿಗೆ ಜನಿಸಿದ ಪುತ್ರನೇ ಮಯ. ಇವರೊಬ್ಬ ಅದ್ಭುತವಾದ ಶಿಲ್ಪಿ. ಎಷ್ಟೋ ಕಟ್ಟಡಗಳು ಮಯನೇ ನಿರ್ಮಿಸಿರುವುದೆಂದು ಪುರಾಣಗಳು ಹೇಳುತ್ತಿವೆ. ಇವರು ಅನೇಕ ಲೋಕಗಳು, ರಥಗಳು, ವಿಮಾನಗಳು, ಭವನಗಳು, ಮಂಟಪಗಳು ಹಾಗೂ ಆಯುಧಗಳನ್ನು ನಿರ್ಮಿಸಿರುವಂತೆ ಪುರಾಣಗಳಲ್ಲಿ ಕಾಣಬಹುದು. ಇವುಗಳಲ್ಲಿ ಮಹಾಭಾರತದಲ್ಲಿ ನಿರ್ಮಿಸಿರುವ ಮಯಸಭೆ ನಮ್ಮೆಲ್ಲರಿಗೂ ಚಿರಪರಿಚಯ. ಭರದ್ವಾಜರ ವಿಮಾನ ಶಾಸ್ತ್ರದಲ್ಲಿ ಕಂಡುಬರುವ ತ್ರಿಪುರ, ಸೌಬರ ಹಾಗೂ ಪುಷ್ಪಕ ವಿಮಾನಗಳನ್ನು ಮಯನೇ ನಿರ್ಮಿಸಿದ್ದಾನೆ. ಆಗಸದಲ್ಲಿ ಹಾರಾಡುವ ಮಹಾನಗರಗಳು ಸಹ ಮಯ ನಿರ್ಮಿಸಿದ್ದಾನೆ.
ಅದೇ ತ್ರಿಪುರಾಸುರ ನಿವಾಸವಿದ್ದ ಕೋಟೆ. ಅದನ್ನೇ ಶಿವ ತ್ರಿಪುರಾಸುರ ವಧೆಯಲ್ಲಿ ಧ್ವಂಸಗೊಳಿಸಿದಾಗ ಅದರ ಚೂರುಗಳು ಬಿದ್ದ ಕಡೆ ತ್ರಿಪುರಾಂತಕವೆಂಬ ಪುಣ್ಯಸ್ಥಳ ಸೃಷ್ಟಿಯಾಯಿತೆಂಬ ಒಂದು ಕತೆ ಸಹ ಇದೆ. ಮಹಾಭಾರತದಲ್ಲಿ ಮಯನ ಪಾತ್ರ ಅತಿಯಾಗಿ ಕಂಡುಬರುತ್ತದೆ. ಶಿಶುಪಾಲನ ತಮ್ಮ ಶಾಲ್ವನಿಗಾಗಿ ಮಯ ಸೌಭ ವಿಮಾನವನ್ನು ತಯಾರಿಸುತ್ತಾನೆ. ಇನ್ನು ಪುಷ್ಪಕ ವಿಮಾನ ಎಲ್ಲರಿಗೂ ತಿಳಿದಿರುವುದೇ. ಪುಷ್ಪಕ ವಿಮಾನವನ್ನು ಕುಬೇರನಿಗಾಗಿ ವಿಶ್ವಕರ್ಮ ತಯಾರಿಸುತ್ತಾರೆ. ಪುಷ್ಪಕ ವಿಮಾನದ ಬಗ್ಗೆ ರಾಮಾಯಣದಲ್ಲಿ ವಿವರಣೆ ಕಾಣಬಹುದು. ಎಷ್ಟೇ ಜನ ಹತ್ತಿದರೂ ಮತ್ತೊಬ್ಬರಿಗೆ ಅದರಲ್ಲಿ ಸ್ಥಳ ಬೆಳೆಯುವ ರೀತಿಯಲ್ಲಿ ಪುಷ್ಪಕ ವಿಮಾನವಿರುತ್ತದೆ ಎಂದು ವಾಲ್ಮೀಕಿ ಮಹರ್ಷಿಗಳು ವರ್ಣಿಸಿದ್ದಾರೆ. ಇನ್ನು ಮಹಾಭಾರತದಲ್ಲಿ ಕಂಡುಬರುವ ಮಯಸಭೆ ನಿರ್ಮಿಸಿದ್ದು ಮಯನೇ ಎಂದು ಎಷ್ಟೋ ಪುರಾಣ ಗ್ರಂಥಗಳು ಹೇಳುತ್ತವೆ. ಆದರೆ ಅವರ ಪ್ರಾಂತ್ಯದ ಬಗ್ಗೆ ಎಲ್ಲಿಯೂ ಹೇಳಲಾಗಿಲ್ಲ. ಮಯನ ವಂಶಸ್ಥರೆಲ್ಲರನ್ನೂ ಮಾಯನ್ನರೆಂದು ಕರೆಯಬಹುದು. ಮೆಕ್ಸಿಕೋ ಪ್ರಾಂತ್ಯದಲ್ಲಿರುವ ಅಸಾಧಾರಣ ನಿರ್ಮಾಣಗಳನ್ನು ನೋಡಿದರೆ ನಮ್ಮ ಮಯಸಭೆ ನಿರ್ಮಿಸಿದ ಮಯನೇ ನೆನಪಾಗುತ್ತಾನೆ. ಮಾಯನ್ನರಿಗೆ ವಾಸ್ತುಜ್ಞಾನ, ವೈಮಾನಿಕ ಜ್ಞಾನ, ಖಗೋಳ ಜ್ಞಾನ ಎಲ್ಲವೂ ಪೂರ್ತಿ ಸ್ಥಾಯಿಯಲ್ಲಿತ್ತೆಂದು ಅಮೆರಿಕನ್ ವಾಸ್ತುಶಾಸ್ತ್ರಜ್ಞರು ಸಹ ಒಪ್ಪಿಕೊಂಡಿದ್ದಾರೆ. ವಿಶ್ವಕರ್ಮ ಹಾಗೂ ಮಯ ಇಂತಹ ತಂತ್ರಜ್ಞಾನದಲ್ಲಿ ಸಿದ್ಧಹಸ್ತರೆಂದು ನಮ್ಮ ಪುರಾಣಗಳು ಹೇಳುತ್ತಿವೆ. ಟಿಬೆಟ್ ನಾಗರಿಕತೆಯಲ್ಲಿಯೂ ಮಯ ಅಥವಾ ಮಾಯಾ ಎಂಬ ಮಾತು ಕೇಳಿಬರುತ್ತದೆ. ಈಜಿಪ್ಟ್ ನಾಗರಿಕತೆಯಲ್ಲಿಯೂ ಮಯರ ಹೆಸರು ಕೇಳಿಬರುತ್ತದೆ. ಬಹುಶಃ ಪಿರಾಮಿಡ್ ತಂತ್ರಜ್ಞಾನವೂ ಸಹ ಮಾಯನ್ನರದೇ ಆಗಿರಬಹುದು. ರೋಮನ್ಗಳು ಮಯಿ ಎಂಬ ದೇವತೆಯನ್ನು ಪೂಜಿಸುತ್ತಿದ್ದರು. ಆ ಹೆಸರಿನ ಆಧಾರದ ಮೇಲೆಯೇ ಮೇ ಎಂಬ ತಿಂಗಳು ಸೃಷ್ಟಿಯಾದದ್ದು. ಹೀಗೆ ಪ್ರಪಂಚ ವ್ಯಾಪ್ತಿಯಾಗಿ ಆರ್ಕಿಟೆಕ್ಚರ್ಗಳಲ್ಲಿ ಮಾಯನ್ನರ ಪ್ರಚಾರ ಕಂಡುಬರುತ್ತದೆ. ಆ ರೀತಿ ನಮ್ಮ ಮಯನ ವಂಶಸ್ಥರೇ ಕುರುಕ್ಷೇತ್ರ ಯುದ್ಧದ ಬಳಿಕ ಮೆಕ್ಸಿಕೋ ಪ್ರಾಂತ್ಯಕ್ಕೆ ಹೊರಟು ಹೋಗಿ ಅಲ್ಲಿ ನಿವಾಸ ಸಿದ್ಧಪಡಿಸಿಕೊಂಡಿರಬಹುದು. ಇವೆಲ್ಲವೂ ಈಗಲೂ ಭೇದಿಸಲಾಗದ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಆದರೆ ಮಾಯನ್ನರು ಎಂಬ ಹೆಸರಿಗೆ ಮೂಲ ಮಾತ್ರ ನಮ್ಮ ಭಾರತದಲ್ಲೇ ಇದೆ. ಇದೇ ಸತ್ಯ. ಇದೇ ಸ್ನೇಹಿತರೆ ಮಾಯನ್ನರ ಚರಿತ್ರೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ಕುತೂಹಲಕಾರಿ ಪೌರಾಣಿಕ ಐತಿಹಾಸಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.